ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಲಾಭ ನೋಡ್ಬೋದು, ಹೇಗೆ ಲಾಸ್ ಆಗುತ್ತೆ ಅನ್ನೋದು ಸ್ವಲ್ಪ ಬೇಸಿಕ್ಸ್ ಡೀಟೇಲ್ಸ್ ಆಗಿ ಸ್ವಲ್ಪ ಡೀಟೇಲ್ಸ್ನ ನಾನು ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮತ್ತು ಅದಾದಮೇಲೆ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವ್ದಾರ ಸ್ಟಾಕ್ಸಿಗೆ ಹಾಕಬೇಕು ಅಂತ ಅಂದರೆ ನೀವು ಫಸ್ಟ್ ಆ ಸ್ಟಾಕ್ಸ್ನ ಬಗ್ಗೆ ಅನಾಲಿಸಿಸ್ ಮಾಡಬೇಕು. ಇವಾಗ ಅನಾಲಿಸಿಸ್ ಜನ ಎರಡು ರೀತಿ ಮಾಡ್ತಾರೆ, ಎರಡು ರೀತಿ ಅನಾಲಿಸಿಸ್ ಇರುತ್ತೆ. ಒಂದು ಫಂಡಮೆಂಟಲ್ ಅನಾಲಿಸಿಸಲ್ಲಿ ಜನ ಏನೇನು ನೋಡ್ತಾರೆ ಅಂತ ಅಂದರೆ, ಇವಾಗ ಕಂಪನಿದು ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ಅಸೆಟ್ಸ್ ವ್ಯಾಲ್ಯೂಯೇಷನ್ನು, ಡೆಪ್ಟ್ ಎಷ್ಟಿದೆ ಅನ್ನೋದು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು, ಫ್ಯೂಚರ್ ಪರ್ಸ್ಪೆಕ್ಟಿವ್ ಏನು, ಇವ್ರಿಗಿರೋ ಕಾಂಪಿಟೇಷನ್ ಯಾರು, ಈ ರೀತಿ ಎಲ್ಲ ನೋಡಿ ಅವರ ಫ್ಯೂಚರ್ ಹೇಗಿರುತ್ತೆ ಅನ್ನೋದಕ್ಕೆ ಲಾಂಗ್ ಟರ್ಮ್ ಲೈಕ್ 5 ಇಯರ್ಸ್ವರೆಗೂ ಆ ಕಂಪ್ನಿ ಚೆನ್ನಾಗಿ ಹೋಗುತ್ತೆ ಅಂತ ಅನಾಲಿಸಿಸ್ ಮಾಡೋದಕ್ಕೆ ಜನ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಫಂಡಮೆಂಟಲ್ ಆಗಿ ಒಂದು ಸ್ಟಾಕ್ ಮೇಲೆ ಹಾಕ್ತಾರೆ. ಅದು ಒಂದು ರೀತಿ. ಎರಡನೇದು ಬಂದು ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ ಬಂದು ಚಾರ್ಟ್ ಅನಾಲಿಸಿಸ್. ನೀವು ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಇವಾಗ ಎಲ್ಲೇ ನೋಡಿದ್ರು ನೀವು ಒಂದು ಗ್ರಾಫ್ ಥರ ಸಿಗುತ್ತೆ, ಒಂದು ಚಾರ್ಟ್, ಒಂದು ಕ್ಯಾಂಡಲ್ ಸ್ಟಿಕ್ಸ್ ಇರುತ್ತೆ. ಅದರಲ್ಲಿ ಇದು ಆ್ಯಕ್ಚುಲ್ ಗ್ರಾಫೇ. ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಓದಿರೋ ಬಾರ್ ಗ್ರಾಫ್ ಆಗಿರ್ಬೋದು, ಇಲ್ಲಾಂದರೆ ಲೈನ್ ಗ್ರಾಫ್ ಆಗಿರ್ಬೋದು. ಇದೇ ರೀತಿ ಇದು ಕೂಡ ಒಂದು ಟೈಪ್ ಆಫ್ ಗ್ರಾಫ್ ಅಷ್ಟೇ, ಇನ್ನೇನೂ ಇಲ್ಲ, ಬೇರೆ ಇನ್ನೇನೂ ಇಲ್ಲ. ಆಯಿತಾ? ಸೊ ಈ ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸ್ ಜೊತೆಗೆ ಜನ ಮೂವಿಂಗ್ ಆವ್ರೇಜ್ ಆಗುತ್ತೆ, ಇಲ್ಲ ವಾಲ್ಯೂಮ್ಸ್ ಅಂದರೆ ಆ ದಿನ ಅಥವಾ ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಎಷ್ಟು ಟ್ರೇಡ್ ಆಗಿದೆ ಅಂತ ತಿಳ್ಕೊಬೋದು. ಆ ವಾಲ್ಯೂಮ್ಸ್ ಯೂಸ್ ಮಾಡ್ಕೋತಾರೆ. ಇಲ್ಲಾಂದರೆ ಸೂಪರ್ ಟ್ರೆಂಡ್ ಅಂತ ಬರುತ್ತೆ, ಫಿಬೊನಾಚಿ ಬರುತ್ತೆ. ಸೊ ಈ ರೀತಿ ತುಂಬ ಟೆಕ್ನಿಕಲ್ ಟರ್ಮ್ಸ್ ಇದೆ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ. ಆ ಚಾರ್ಟ್ ಜೊತೆ ಅದನ್ನು ಹಾಕ್ಬೋದು ನಾವು ಆ್ಯಕ್ಚುಲಾಗಿ ಕ್ಯಾಲ್ಕುಲೇಟ್ ಮಾಡಿ ಫಿಬೊನಾಚಿ ಪ್ರಕಾರ ಎಲ್ಲಿ ಏನಾಗ್ಬೋದು ಅಂತ ನಾವು ಪ್ರೆಡಿಕ್ಟ್ ಮಾಡಿ, ಆ ಟೆಕ್ನಿಕಲ್ ಅನಾಲಿಸಿಸ್ ಥ್ರೂ ನಾವು ಪ್ರೆಡಿಕ್ಟ್ ಮಾಡಿ ನಾವು ಎಂಟರ್ ಆಗ್ತೀವಿ ಸ್ಟಾಕ್ಸಲ್ಲಿ. ಅದು ಬಂದು ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಒಂಥರ ಫುಲ್ ಪೇಪರ್ ವರ್ಕ್. ಆ್ಯಕ್ಚುಲಿ ನಿಮಗೆ PDF ಸಿಗುತ್ತೆ ಕಂಪ್ನಿದು ಕಂಪ್ಲೀಟ್ ಡೀಟೇಲ್ಸು, ಅವ್ರ ಫ್ಯೂಚರ್ ಪ್ಲ್ಯಾನ್ಸ್ ಏನು, ಇವಾಗ ಎಷ್ಟು ಬ್ಯಾಲೆನ್ಸ್ ಇದೆ, ಆರ್ಡರ್ಸ್ ಇದೆಯಾ, ಅಥವಾ ಪ್ರಾಫಿಟ್ ಲಾಸ್ಟ್ ಇಯರ್ ಎಷ್ಟಾಗಿತ್ತು, ಅದಕ್ಕಿಂದೆ ಲಾಸ್ಟ್ ಇಯರ್ ಎಷ್ಟಾಗಿತ್ತು, ಈ ಕ್ವಾರ್ಟರಲ್ಲಿ ಎಷ್ಟಾಗಿತ್ತು, ಫ್ಯೂಚರ್ ಪ್ಲ್ಯಾನ್ಸ್ ಏನು, ಆ ಫ್ಯೂಚರ್ ಪರ್ಸ್ಪೆಕ್ಟಿವ್ ಏನು ಅನ್ನೋದೆಲ್ಲ ಇರುತ್ತೆ. ಸೊ ಅದು ನೀವು ಲಿಟ್ರಲಿ ನೀವು ಒಂದು PDF ಇಲ್ಲ ಅಂತಂದರೆ ನೀವು ಪೇಪರ್ ಪ್ರಿಂಟ್ ಮಾಡ್ಕೊಂಡು ಅದನ್ನು ಓದ್ತೀರಾ. ಬಟ್ ಆದರೆ ಇದು ಅನಾಲಿಸಿಸ್ ಮಾಡಬೇಕು ಅಂತ ಅಂದರೆ ಇದನ್ನು ಕೂಡ ನೀವು ಸ್ಟಾಕ್ ಮಾರ್ಕೆಟ್ನ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ನೀವು ಗ್ರಾಫ್ ಹಾಕೊಂಡು ಮಾಡ್ಬೋದು. ಬಟ್ ಆದರೆ ಇವಾಗ ಸಿಸ್ಟಮ್ ಆಗಲಿ ಟೆಕ್ನಾಲಜಿ ಆಗಲಿ ಎಷ್ಟು ಇಂಪ್ರೂವ್ ಆಗೋಗಿದೆ ಅಂತಂದರೆ ನಿಮಗೆ ಕೈಗೆ ಸಿಗುತ್ತೆ. ಇವಾಗ ನೀವು ಪೇಪರ್ ಬದಲು ಹೆಂಗೆ PDF ಅಲ್ಲಿ ಇವ್ರು ನೋಡ್ತಿರೋ ಫಂಡಮೆಂಟಲ್ ಅನಾಲಿಸಿಸ್, ಅದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಈ ರೀತಿ ಚಾರ್ಟ್ ಥ್ರೂ ನೋಡ್ಬೋದು. ಝೆರೋಡಾ ಆಗಿರ್ಬೋದು, ಇಲ್ಲ ಟ್ರೇಡಿಂಗ್ ವ್ಯೂ ಆಗಿರ್ಬೋದು, ಆ ರೀತಿ. ಸೊ ಇವಾಗ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಬೆಸ್ಟ್ ವೇ ಯೂಸ್ ಮಾಡಿಕೊಂಡು, ಅಂದರೆ ತುಂಬ ಜನ ಅದನ್ನೇ ಯೂಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದು. ಯಾಕೆಂದರೆ ಟೆಕ್ನಿಕಲ್ ಅನಾಲಿಸಿಸಿಂದ ಜನ ನೆಕ್ಸ್ಟ್ 5 ಮಿನಿಟ್ಸಿಗೆ ಏನಾಗುತ್ತೆ ಅಂತಲೂ ಪ್ರೆಡಿಕ್ಟ್ ಮಾಡ್ತಾರೆ, ಅಥವಾ ನೆಕ್ಸ್ಟ್ 1 ಮಿನಿಟ್, ನೆಕ್ಸ್ಟ್ 1 ಅವರ್, ಅಥವಾ ನೆಕ್ಸ್ಟ್ 2-3 ದಿನದಲ್ಲಿ ಏನಾಗುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೋದು. ಆದರೆ ಫಂಡಮೆಂಟಲ್ ಅನಾಲಿಸಿಸಿಂದ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ತುಂಬ ಲಾಂಗ್ ಟರ್ಮ್ಗೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅವಾಗ ಅದನ್ನೆಲ್ಲ ನೋಡ್ತಾರೆ.
ಆದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ನೀವು ಶಾರ್ಟ್ ಪೀರಿಯಡ್ ಆಫ್ ಶಾರ್ಟ್ ಟರ್ಮಲ್ಲಿ ಏನಾಗ್ಬೋದು, ಏನಾಗುತ್ತೆ, ಮೇಲೆ ಹೋಗುತ್ತಾ ಸ್ಟಾಕ್, ಇಲ್ಲ ಕೆಳಗೆ ಬೀಳುತ್ತಾ, ಅಥವಾ ಹೇಗಿದೆ ಫ್ಯೂಚರ್ ಹೇಗಿದೆ ಅಂದರೆ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಲೈಕ್ 1 ಮಂತ್ 2 ಮಂತ್ ಪೀರಿಯಡ್ಗೆ ಹೇಗಿದೆ ಅಂತ ನೀವು ಒಂದು ಸೆಟ್ ಮಾಡ್ಕೋಬೋದು. ಸೊ ಆದ್ದರಿಂದ ಇದು ಟೆಕ್ನಿಕಲ್ ಅನಾಲಿಸಿಸ್ಸು ಎಲ್ಲರೂ ಮೆಜಾರಿಟಿ ಟ್ರೇಡರ್ಸ್ ಏನಿರ್ತಾರೆ ಯೂಟ್ಯೂಬಲ್ಲಿ ಏನು ಸಿಗ್ತಾರೆ ಅವರೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಥ್ರೂನೇ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ಗೆ ತುಂಬ ಮೇಜರ್ ಆಸ್ಪೆಕ್ಟ್ ಬಂದು ಕ್ಯಾಂಡಲ್ ಸ್ಟಿಕ್ಸ್. ಯಾಕೆಂದರೆ ಪ್ರತಿಯೊಂದು ಸ್ಟಾಕಲ್ಲೂ ಕ್ಯಾಂಡಲ್ ಸ್ಟಿಕ್ ಇರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನೋಡಿದ್ರೆ ಕ್ಯಾಂಡಲ್ ಸ್ಟಿಕ್ ಹೇಗಿರುತ್ತೆ ಅಂತಂದರೆ, ಹೀಗಿರುತ್ತೆ ಆ್ಯಕ್ಚುಲ್ ಆಗಿ. ಒಂದಷ್ಟು ಕಡೆ ಸ್ವಲ್ಪ ತಿಕ್ಕಾಗಿರುತ್ತೆ ಮತ್ತು ಮೇಲ್ಗಡೆ ಒಂದೆರಡು ಕಡ್ಡಿ ಜೋಡಿಸ್ದಾಗಿರುತ್ತೆ. ಸೊ ಅದನ್ನು ಕ್ಯಾಂಡಲ್ ಸ್ಟಿಕ್ಸ್ ಅಂತ ಅಂತಾರೆ. ಈ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಅಥವಾ ಇದು ಹೇಗೆ ಹುಟ್ಟಿತು ಅಂತ ತಿಳ್ಕೊಳ್ಳೋಣ. ತುಂಬ ಬೇಸಿಕ್ಕಾಗಿ ಶಾರ್ಟಾಗಿ ಹೇಳ್ತೀನಿ. ಸಾವಿರಾರು ವರ್ಷಗಳಿಂದ ಒಬ್ಬ ರೈಸ್ ಟ್ರೇಡರ್ ಇದನ್ನು ಕಂಡು ಹಿಡಿತಾನೆ. ಇದು ಯಾವ ಮಟ್ಟಕ್ಕೆ ಪ್ರಾಮುಖ್ಯತೆ ಪಡೆಯುತ್ತೆ ಅಂತಂದರೆ, ಅದನ್ನು ಇವಾಗಲೂ ಕೂಡ ನಾವು ಸ್ಟಾಕ್ ಮಾರ್ಕೆಟ್ ಅಲ್ದಿರ ಫೋರೆಕ್ಸಲ್ಲೂ ಯೂಸ್ ಮಾಡ್ತಾರೆ, ಕಮೋಡಿಟೀಸಲ್ಲೂ ಯೂಸ್ ಮಾಡ್ತಾರೆ. ಸೊ ಅಥವಾ ನೀವು ನೋಡಿ ಇತ್ತೀಚೆಗೆ ಕೇಳ್ತಾರೆ ಕ್ರಿಪ್ಟೋ ಕರೆನ್ಸೀಸಲ್ಲಿ ಕೂಡ ಇದನ್ನು ಯೂಸ್ ಮಾಡಿಕೊಂಡೇ ಟೆಕ್ನಿಕಲ್ ಅನಾಲಿಸಿಸ್ ಥ್ರೂ ಜನ ಇನ್ವೆಸ್ಟ್ ಮಾಡೋದು. ಸೊ ಸಾವಿರಾರು ವರ್ಷಗಳಿಂದ ಇದು ಅಳವಡಿಸ್ಕೊಂಡು ಬಂದಿದ್ದಾರೆ ಜನ. ಸೊ ಅಷ್ಟೇ, ಅದ್ರ ಬಗ್ಗೆ ಹಿಸ್ಟ್ರಿ ಅಷ್ಟೇ ಸಾಕು. ಯಾರು ಕಂಡುಹಿಡಿದ್ರು, ಏನಕ್ಕೆ ಕಂಡುಹಿಡಿದ್ರು ಅದೆಲ್ಲ ಬೇಕಾಗಿಲ್ಲ ನಮಗೆ. ಸೊ ಇವಾಗ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಂಡಲ್ ಸ್ಟಿಕ್ಕಲ್ಲಿ 2 ಭಾಗ ಇರುತ್ತೆ. ಒಂದು ಮೇಲ್ಗಡೆ ಈ ಕಡ್ಡಿ ಥರ ಇರುತ್ತಲ್ಲ, ಇದು 2 ಬಂದು ವಿಕ್ ಅಂತ ಕರೀತಾರೆ. ಇದು ಬಾಡಿ. ಓಕೆ, ಇದಲ್ದಿರ ಕ್ಯಾಂಡಲ್ ಸ್ಟಿಕ್ಕಲ್ಲಿ 4 ಪಾರ್ಟ್ ಇರುತ್ತೆ. ಜೊತೆಗೆ ಇದು ಬಾಡಿ ಮತ್ತು ವಿಕ್ ಬಂದು ಅದರ ಭಾಗಗಳಂದರೆ ಮೇಲ್ಗಡೆ ಇದನ್ನೇನಂತ ಕರೀತಾರೆ ಅಂತ ಹೇಳಿದೆ. ಬಟ್ ಆದರೆ ಇದರಲ್ಲಿ ಮೇಯ್ನಾಗಿ 4 ಪಾರ್ಟ್ಸ್ ಇರುತ್ತೆ. ಏನು ಅಂತ ಅಂದರೆ, ಒಂದು ಓಪನ್, ಇನ್ನೊಂದು ಕ್ಲೋಸ್, ಇನ್ನೊಂದು ಹೈ, ಇನ್ನೊಂದು ಲೋ. ದಯವಿಟ್ಟು ಗಮನ ಇಟ್ಟು ಕೇಳಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಇವಾಗ ಓಪನ್ ಕ್ಲೋಸ್ ಹೈ ಲೋ ಏನು ಅಂತ ಅಂದರೆ, ಇವಾಗ ಸ್ಟಾಕ್ ಮಾರ್ಕೆಟ್ ಬೆಳಗ್ಗೆ ನಮ್ಮ ಇದರಲ್ಲಿ ಓಪನ್ ಆಗೋದು 9:15ಕ್ಕೆ. ಇವಾಗ 9:15ಕ್ಕೆ ರಿಲಯನ್ಸ್ ತಗೊಳ್ಳೋಣ. ರಿಲಯನ್ಸು ಈ ಪ್ರೈಸಿಗೆ ಓಪನ್ ಆಯಿತು ₹100. ಇವಾಗ ₹100 ಇಲ್ಲ, ಬಟ್ ಅನ್ಕೊಳಕ್ಕೇನಂತೆ ₹100 ಓಪನ್ ಆಯಿತು. ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋದು 3:15ಗೆ. 3:15ಗೆ ₹100 ಇದ್ದಿದ್ದು 125 ಆಯಿತು. ಬಡಾದರೆ ಇವಾಗ ಹೈ ಈ 125, ಇದು 150. ಬಡಾದರೆ 150 ತನಕನೂ ಹೋಗಿದೆಯಲ್ಲ ಅಂತ ನೀವು ಹೇಳ್ಬೋದು. ಬಡಾದರೆ ಅದು 3:15ಗೆ ಅದು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ 125ಕ್ಕೆ ಬಂದು ನಿಲ್ತು. ಬಡಾದರೆ 9:15 3:15 ಒಳಗೆ ಅದು ಯಾವಾಗಾದರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 150 ಟಚ್ ಆಗಿರ್ಬೋದು. ಅಂದರೆ ಅದು ಅವತ್ತಿನ ದಿನ 100ರಿಂದ 150 ತನಕ ಅದೇ ಅದ್ರ ಮ್ಯಾಕ್ಸಿಮಮ್ ಹೈ ಟಚ್ ಆಗಿದ್ದು ಅನ್ನೋದು. ಸೊ ಅದು ಹೈ ಆಗುತ್ತೆ. ಇನ್ನು ಒಂದು ಲೋ ಜೊತೆಗೆ ಇಲ್ಲಿ 75 ಅಂತ ಇಟ್ಕೊಳ್ಳಿ. ಸೊ ₹100 ಇರೋದು 75 ಆಗಿದೆಯಲ್ಲ, ಅಂದರೆ 75ಕ್ಕೆ ಆಗಿದ್ರೆ ಲಾಸ್ ಆಗಿರ್ತಿತ್ತು. ಹೌದು, ಬಟ್ ಇವಾಗ ಅದು ಕೂಡ ಅಷ್ಟೇ. ಇವಾಗ 9:15ರಿಂದ 3:15 ಮಧ್ಯ ಯಾವಾಗಲೂ ಒಂದು ಸರಿ ಇಲ್ಲ, ಸುಮಾರು ಸರಿ, ಎಷ್ಟು ಸರಿ ಆದರೂ ಬಟ್ ಆದರೆ 75 ತನಕ ಬಂದು ಮತ್ತೆ ವಾಪಸ್ ಮೇಲ್ಗಡೆ ಹೋಗಿದೆ ಅಂತ ಅರ್ಥ. ಈಗ ಇದು ಮೇಲ್ಗಡೆ 150 ಹೈ ಹೇಗೆ ಅವತ್ತಿನ ದಿನದ ಹೈ ಅಂತ ಹೇಳ್ತಾರೋ ಅದೇ ರೀತಿ ಅವತ್ತಿನ ದಿನದ ಲೋ ₹75. ಸೊ ಇಷ್ಟು ತಿಳ್ಕೊಳ್ಳಿ. ಇವಾಗ ಇದರಲ್ಲಿ ಓಪನ್ಗಿನ್ನ ಕ್ಲೋಸು ಮೇಲ್ಗಡೆ ಇದ್ದರೆ, ಅಂದರೆ ಇವಾಗ ₹100 ಇದು 125 ಆಯಿತು, ಅಂದರೆ ಮೇಲ್ಗಡೆ ಹೋಯಿತು. ಹೌದಾ? ಅವತ್ತಿನ ದಿನ ಈ ಕ್ಯಾಂಡಲ್ ಬಾಡಿ ಏನಿರುತ್ತೆ ಆ ಬಾಡಿ ಗ್ರೀನ್ ಕಲರಲ್ಲಿರುತ್ತೆ.
ಅದೇ ಏನಾದರೂ ಮಾರ್ಕೆಟು ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿದ್ರೆ ಅವತ್ತಿನ ದಿನದ್ದು ಕೂಡ ಇದೇ ಹೈ ಆಗಿರುತ್ತೆ, ಇದು ಲೋ. ಹೀಗೇನಾದರೂ ಆಗಿದ್ರೆ ಓಪನ್ ಇವಾಗ 100 ರೂಪಾಯಿಗೆ ಆಯಿತು ಅಂತ ಇಟ್ಕೊಳ್ಳಿ, ಕ್ಲೋಸ್ ಅದು ಇವಾಗ ಇಲ್ಲಿ 125 ಆಗಿತ್ತು, ಇವಾಗ ಇಲ್ಲಿ ಕ್ಲೋಸ್ ಅದು 75, ಆದರೆ ಅದು ಅವತ್ತಿನ ದಿನದ ಲೋ 50 ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಮೇಲೆ ಹೋಗಿದ್ದು 125 ಅಂತ ಇಟ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 100 ರೂಪಾಯಿಂದ ಅವತ್ತು 9:15 ಓಪನ್ ಆದಾಗ 100 ರೂಪಾಯಿ ಇತ್ತು, ಅದು 3:15 ಕ್ಲೋಸ್ ಆಗೋ ಟೈಮ್ಗೆ 75ಕ್ಕೆ ಬಂದಿತ್ತು. 75ಕ್ಕೆ ಬಂದಿತ್ತು ಅಂತ ಅಂದರೆ ಆ ರೀತಿ 100 ರೂಪಾಯಿಗಿನ್ನ ಕೆಳಗೆ ಹೋಯ್ತು ಅವತ್ತು ಸ್ಟಾಕು ಅಂತ ಅಂದರೆ ಅವತ್ತು ಆ ಕ್ಯಾಂಡಲ್ಲು ರೆಡ್ಡಲ್ಲಿರುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್. ರೆಡ್ಡು ಅಥವಾ ಗ್ರೀನ್ ಏನಕ್ಕೆ ಇರುತ್ತೆ ಅಂತಂದರೆ ಅವತ್ತಿನ ದಿನ ಓಪನ್ ಆದಾಗ ಏನಿತ್ತು, ಕ್ಲೋಸ್ ಆಗೋ ಟೈಮ್ಗೆ ಏನಾಗಿತ್ತು. ಓಪನ್ಗಿನ್ನ ಮೇಲೋಗಿದ್ರೆ ಗ್ರೀನ್ ಇರುತ್ತೆ, ಇಲ್ಲ ಓಪನ್ಗಿನ್ನ ಕೆಳಗಿದ್ರೆ ರೆಡ್ ಇರುತ್ತೆ. ಅಷ್ಟೇ, ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ಸ್ ಅಷ್ಟೇ ಇರುತ್ತೆ. ಸೊ ಬೇರೆ ಇನ್ನೇನು ಇನ್ಫಾರ್ಮೇಷನ್ ಇನ್ನೇನು ಬೇಕಾಗಲ್ಲ. ಇವಾಗ ಈ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಒಂದಷ್ಟು ಪ್ಯಾಟರ್ನ್ಸ್ ಬರುತ್ತೆ. ಲೈಕ್ ಇವಾಗ ಕೆಲವೊಂದಕ್ಕೆ ಹೇಗಿರುತ್ತೆ ಅಂತಂದರೆ ಈ ರೀತಿ ಇರುತ್ತೆ ಕ್ಯಾಂಡಲ್, ಮೇಲ್ಗಡೆ ಹೈಯೇ ಇರಲ್ಲ. ಹೌದು, ಕೆಲವೊಂದಕ್ಕೆ ಆಗಿರುತ್ತೆ. ಹಂಗೆ ಕೆಲವೊಂದಕ್ಕೆ ಕೆಳಗಡೆ ಲೋಗೆ ವಿಕ್ಕೇ ಇರಲ್ಲ, ಆ ರೀತಿ ಇರುತ್ತೆ. ಇನ್ನು ಕೆಲವೊಂದಕ್ಕೆ ವಿಕ್ಕೇ ಇರಲ್ಲ, ಬರೀ ಬಾಡಿ ಇರುತ್ತೆ. ಅದೆಲ್ಲ ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಕಲಿಯೋಣ. ಅದರಲ್ಲಿ 3 ಬರುತ್ತೆ. ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್, ಇನ್ನೊಂದು ಡಬಲ್ ಕ್ಯಾಂಡಲ್ ಸ್ಟಿಕ್, ಇನ್ನೊಂದು ಟ್ರಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ಅದನ್ನು 3 ರೀತಿ ಪ್ಯಾಟರ್ನ್ಸ್ ಆಗಿ ಹೇಳ್ತಾರೆ. ಇದನ್ನ ಹ್ಯಾಮರ್ ಅಂತ ಕರೀತಾರೆ, ಇದನ್ನ ಇನ್ವರ್ಟೆಡ್ ಹ್ಯಾಮರ್ ಅಂತ ಕರೀತಾರೆ. ಇದು ಜಸ್ಟ್ ಪಾಸಿಟಿವ್ ಅಂದರೆ ಗ್ರೀನ್ ಇತ್ತು ಅಂತಂದರೆ ಅದನ್ನು ಜಸ್ಟ್ ಗ್ರೀನ್ ಸ್ಟ್ರಾಂಗ್ ಬಾಡಿ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ರೆಡ್ ಇತ್ತು ಅಂತಂದರೆ ಬೇರಿಶ್ ಬಾಡಿ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಕೆಲವೊಂದು ಸರಿ ಬಾಡಿ ಇರಲ್ಲ, ಬರೀ ಹಿಂಗೊಂದು ಲೈನ್ ಇರುತ್ತೆ, ಇದನ್ನು ಡೋಜಿ ಅಂತ ಅಂತಾರೆ. ಸೊ ಇದು ಎಲ್ಲ ಏನು ಸಿಗ್ನಿಫೈ ಮಾಡುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋದಕ್ಕೆ ನಾವು ಕ್ಯಾಂಡಲ್ ಸ್ಟಿಕ್, ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಆ ಚಾಪ್ಟರಿಗೆ ಅಥವಾ ಅದನ್ನು ನಾನು ನಿಮಗೆ ತಿಳಿಸ್ಕೊಡುವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಸದ್ಯಕ್ಕೆ ಕ್ಯಾಂಡಲ್ ಸ್ಟಿಕ್ ನೋಡಿದಾಗ ನಿಮಗೆ ಇದು ಹೇಗೆ ಗ್ರೀನ್ ಆಯಿತು, ಹೇಗೆ ರೆಡ್ ಆಯಿತು ಅಂತ ತಿಳ್ಕೊಳ್ಳೋದು ಹೇಗೆ ಅಂತ, ನೀವು ಅನಾಲಿಸಿಸ್ ಹೆಂಗೆ ಮಾಡೋದು ಅಂತ ತಿಳ್ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನು ಇಮಿಡಿಯೇಟಾಗಿ ಯಾವುದಾದ್ರೂ ಇಮಿಡಿಯೇಟಾಗಿ ಅಂತಾಗಲ್ಲ, ಅಂದರೆ ನೀವು ಫ್ರೀ ಆದಾಗ ಒಂದು ಚಾರ್ಟ್ ಓಪನ್ ಮಾಡಿ ಈ ಕ್ಯಾಂಡಲ್ ಸ್ಟಿಕ್ ಗ್ರೀನ್ ಏನಕ್ಕೆ ಗ್ರೀನ್ ಆಯಿತು, ಏನಕ್ಕೆ ರೆಡ್ ಆಯಿತು ಅಂತ ದಯವಿಟ್ಟು ಅನಾಲಿಸಿಸ್ ಮಾಡಿ. ಓಪನ್, ಹೈ, ಲೋ, ಕ್ಲೋಸ್ ಏನೇನು ಇರ್ಬೋದು ಅನ್ನೋದನ್ನು ಅವಾಗವಾಗ ಜಸ್ಟ್ ಅನಾಲಿಸಿಸ್ ಮಾಡಿ, ಬರೀರಿ, ತಿಳ್ಕೊಳ್ಳಿ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟು ನಿಮಗೆ ಅನಾಲಿಸಿಸ್ ಮಾಡೋದಕ್ಕೆ. ಅವತ್ತು ಮಾರ್ಕೆಟ್ ಪಾಸಿಟಿವ್ ಹೋಯ್ತಾ ನೆಗೆಟಿವ್ ಹೋಯ್ತಾ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಅದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದು ಬೇಸಿಕ್ಸ್. ಸೊ ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ದಯವಿಟ್ಟು ತಿಳ್ಕೊಳ್ಳಿ. ಓಕೆ, ಹೀಗೆ ಇದೇ ರೀತಿ ನಾನು ತುಂಬ ಸಿಂಪಲ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಇನ್ನೂ ಬೇಸಿಕ್ಕು, ಅಡ್ವಾನ್ಸ್ ಲೆವೆಲಲ್ಲೂ ಇರುತ್ತೆ. ಸೊ ಇವಾಗ ಅಡ್ವಾನ್ಸ್ ಲೆವೆಲ್ ಹೋಗೋವರೆಗೂ ನಾನು ಯಾವುದೋ ಸ್ಟ್ರಾಟಜಿ ಕೊಡಲ್ಲ ಅಂತ ಹೇಳೋದಿಲ್ಲ. ಇವಾಗ ಬೇಸಿಕ್ಸಲ್ಲೇ ಇನ್ನೂ 1-2 ಕಾನ್ಸೆಪ್ಟ್ಸ್ ಇದೆ, ಮೂವಿಂಗ್ ಆವ್ರೇಜ್ ಮತ್ತು ವಾಲ್ಯೂಮ್. ಅದ್ರ ಬಗ್ಗೆ ತಿಳ್ಕೊಟ್ಟು ಬರೀ ಆ 3 ಮಾತ್ರ ಯೂಸ್ ಮಾಡಿ ಹೇಗೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ನಾನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದ.